ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ಹಾಗೆ ಚಿತ್ರಕಲಾ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಅಮೃತ ಮೊರಾರ್ಜಿ ದೇಸಾಯಿ ಮುಸ್ಲಿಂ ಹೊಸಳ್ಳಿ ಹಾಸನ ಜಿಲ್ಲೆ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಪಡೆತಾ ಇದ್ದಾರೆ ಅಮೃತ. ಪ್ರತಿಭಾಶಕ್ತಿಗೆ ನಾವೆಲ್ಲರೂ ಕೂಡ ವಂದನೆಗಳನ್ನು ಅಭಿನಂದನೆಗಳನ್ನು ತಿಳಿಸಬೇಕು. ತೇಜಸ್ ಚಕ್ರವರ್ತಿ ಅವರ ಶ್ರೀಮತಿ ಪಾರ್ವತಮ್ಮ ಅವರ ತಂದೆ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಹಾಗೂ ಭಾರತ ಸಂವಿಧಾನದ ಅನುಚ್ಛೇದನಗಳನ್ನು ಹೇಳುವ ಮೂಲಕ ಮೊಳಕೆಯಲ್ಲಿ ಎಂಬ ನಾಣ್ಣುಡಿಗೆ ಸಾಕ್ಷಿಯಾಗಿದ್ದಾನೆ ಕುಮಾರ ತೇಜಸ್ ಚಕ್ರವರ್ತಿ. ಈ ಪುಟ್ಟ ಬಾಲಕ ಪಾರ್ಲಿಮೆಂಟ್ ನ್ಯೂ ಡೆಲ್ಲಿ ಅಂಡ್ NCERT ನ್ಯೂ ಡೆಲ್ಲಿ ವತಿಯಿಂದ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ದಿನಾಂಕ 3/12/2022 ಹಮ್ಮಿಕೊಳ್ಳಲಾಗಿದ್ದ ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರಾತಿನಿಧ್ಯತೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದರು. ಆ 1,000 ರೂಪಾಯಿಗಳ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ PUC ವ್ಯಾಸಂಗ ಮಾಡಿರುವಂತಹ ಬಿಂದು ಜೈವನ್. ಉತ್ತರ ಕನ್ನಡ ಜಿಲ್ಲೆಯವರು ಮೊದಲನೇ PUC ಓದ್ತಾ ಇದ್ದಾರೆ. ಮೊದಲನೇ ವರ್ಷದ PUC ವ್ಯಾಸಂಗ ಮಾಡಿರ್ತಕ್ಕಂಥ ಪ್ರಥಮ PUC ವ್ಯಾಸಂಗ ಮಾಡ್ತಾ ಇದ್ದಾರೆ ಬಿಂದು ಜೈವನ್. ಪ್ರಾಯೋಜಕತ್ವವನ್ನು ವಹಿಸಿದೆ ನಮ್ಮ ಹೆಮ್ಮೆಯ ಲೇಖಕರು. ಮುಂದಿನ ಬಹುಮಾನ ವಿಜೇತರು ಅನ್ವಿತಾ ಆರ್ ಶೆಟ್ಟಿಗಾರ್ ಉಡುಪಿಯಿಂದ 7ನೇ ತರಗತಿ ವಿದ್ಯಾರ್ಥಿ. 20,000 ರೂಪಾಯಿಗಳ ಬಹುಮಾನವನ್ನು ಪಡೆಯಲಿ. ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನ ಒಟ್ಟು 85 ಲಕ್ಷ ರೂಪಾಯಿಗಳ ಮೊತ್ತದ ಬಹುಮಾನವನ್ನು ಪ್ರಾಯೋಜಕತ್ವವನ್ನು ನೀಡಿದೆ ಲೀಡ್ಕರ್ ಸಂಸ್ಥೆ. ತೃತೀಯ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ ಚೈತ್ರ ಶಿವಬಸಪ್ಪ ಹಿರೇಮಠ್, ಉತ್ತರ ಕನ್ನಡ ಜಿಲ್ಲೆ IGRS ಸೀತಾಪುರ ತಾಲೂಕು, 10ನೇ ತರಗತಿ. ಧನ್ಯವಾದಗಳು ಎಲ್ಲ ಮಕ್ಕಳಿಗೆ, ಅವರ ಸಾಧನೆಗೆ, ಅವರ